ಮಳೆ 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 ಚಿಟಪಟ ಚಿಟಪಟ ಹನಿಯೇ ನೀರಲ್ಲ. ನಾಳೆ ಏರ್ಪೋರ್ಟಲ್ಲಿ ಆಮೇಲೆ ನಿನ್ನ ಬಿಡಲ್ಲ ಅಷ್ಟೆ. ಯಾರ್ರೀ ಬಟ್ಟೆ ಎಲ್ಲ ತೇವ ಮಾಡ್ಕೊಂಡ್ ಬಂದಿದ್ದೀರಾ ಅಂತ. ಈ ಕಡೆಯಿಂದ ಓಪನ್ ಮಾಡಿ. ಇದು ತೆಗ್ದಿದ್ದೀನಿ, ಲಾಕ್ ಓಪನ್ ಮಾಡಿದ್ದೀನಿ. ಇಲ್ಲಿಂದ ತೆಗೀರಿ. See, what are you eating? Show me. See, he is watching phone. ಇಲ್ಲಿ ಕ್ಲಾನ್ಸಿಟೀಸ್ ಮುಗಿಸ್ಕೊಂಡು ನಾವು ರಿಟರ್ನ್ ರೂಮಿಗೆ ಬಂದ್ವಿ. ಇನ್ನು ಇಲ್ಲಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಇನ್ನು ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಸೊ ಹಾಗಾಗಿ ನಾಳೆಗೆ ಏನು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಟೈಮ್ ಇತ್ತು ಡಿನ್ನರ್ಗೆ. ಸೊ ಹಾಗಾಗಿ ಹೊರಗಡೆ ವಾಕ್ ಹೋಗೋಣ ಅಂತ ಹೊರಟಿದೀವಿ. ಸ್ಟಾರ್ ಬಕ್ಸ್ ಅಲ್ಲ, ಹೋಗ್ತಾ ತಗೊಂಡು ಹೋಗೋಣ. ನಿಧಾನ ಅತ್ತಿ. ಆಯ್ತು ಪುಟ, ಸೈಕಲ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಲಿಂಕ್ ಬೈಕ್. ಓಕೆ, ನಾವು ಬೀಚ್ ಹತ್ರ ಬಂದಿದ್ದೀವಲ್ಲ. ಇದು ಪುಟಾಣಿ ಏನು ಗೊತ್ತಾ, ಇದು ಮೊಬೈಲ್ ಲಾಕ್. ಇದು ಬಾಡಿಗೆಗೆ ಸ್ಕ್ಯಾನ್ ಮಾಡಿ, ಅಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಈಗ ಅನ್ಲಾಕ್ ಆಗುತ್ತೆ. ಸ್ಮೈಲ್. You want me to help? ಇಳಿಬಾರ್ದು ಕಂದ. ಇದು ಇಲ್ಲಿ ಇಳಿಯೋಕ್ಕಾಗಲ್ಲ. ನಾವು ನಾಡಿದ್ದು ಹೋಗೋಣ ಪೂಲ್ಗೆ. ಬೇಡ ಪುಟ್ಟ. ನೋಡಲ್ಲಿ ಯಾವುದೋ ಒಂದು ಇದು ಇತ್ತು. ಇಲಿನ ಅದು? ಅಲ್ಲಿ ನೋಡ್ಪುಟ, ಅಲ್ಲಿ ದೊಡ್ಡ ಬ್ರಿಡ್ಜ್ ಇದೆಯಲ್ಲ, ಅದು ಕನೆಕ್ಟಿಂಗ್ ಬ್ರಿಡ್ಜ್. ನೋಡಿದ್ರಾ? ಮೇಲ್ಗಡೆ ಬಂದು ಅದೆಲ್ಲ ಪಕ್ಷಿನೆಲ್ಲ ತಿನ್ಕೊಂಡು ಹೋಗುತ್ತೆ ಗೊತ್ತಾ? ನೋಡಲ್ಲ ಹೋಗ್ತದೆ ಇಲ್ಲಿ. ಹೊಡೋಯ್ತು. ಈಗ ಹೋಗಿ ಬರ್ತೀನಿ ಅಂದೆ, ಇಳಿತೀನಿ ಅಂದೆ. ಅವನ ಥರ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಅವರೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ಕಂದ.
ಅದು ಎಲ್ಲ ಫಿಶಿಂಗ್ದೇನೆ. ಅಬ್ಬಬ್ಬೋ. ಬಿಡು, ಸೈಕಲ್ ತುಳಿತಾ ಇದೆ. ಅಲ್ಲಡತ್ತ ಅದು ಡಂಕ ಚಿಕ್ಕ ಅಂತ. ಲಾಕ್ ಆಗಿದೆಯಾ? ಇಳಿಬಾರ್ದು ಮಗ್ಲೇ. ಇಲ್ಲಿ ಇಳಿಯಕ್ಕಾಗಲ್ಲ. ಇಳಿಸು ನಮ್ಮನ. ನಾವು ನಾಡಿದ್ದು ಹೋಗೋಣ. ಇದು ಬ್ರಿಡ್ಜು. ಸುಮ್ಮನೆ ಕೂತ್ಕೊಂಡ್ರೆ ಅಷ್ಟೇ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ನೋಡಿ ಅಲ್ಲಿ ಫೋಟೋ ತೆಗಿತೀನಿ. 7:45 ನೋಡಿ ಎಷ್ಟು ಬೆಳಕಿದೆ ಇನ್ನು. ಯಾರೋ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಎಷ್ಟು ಒಂದು 8-9 ಗಂಟೆ ಆದರೂ ಹೀಗೆ ಬೆಳಕಿರುತ್ತೆ. ಇವತ್ತೊಂದು ಸ್ವಲ್ಪ ಮೋಡ ಇರೋದಕ್ಕೆ ಒಂಚೂರು ಕತ್ಲಾದಂಗೆ ಅನಿಸ್ತಾ ಇದೆ. ಬಟ್ ನೆನ್ನೆ ಅಂತೂ ಬಿಸಿಲಿತ್ತು. ಎಷ್ಟು ಒಂದು 8 ಗಂಟೆಗೂ ನಮ್ಗೆ 6 ಗಂಟೆ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ಆ್ಯಂಡ್ ಸಂಜೆ ಬಂದು ಹೀಗೆ ಬೀಚ್ ಮುಂದೆ ಕೂತ್ಕೊಳ್ಳೋದಕ್ಕಂತೂ ಒಂಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಫಿಶಿಂಗ್ ಮಾಡೋರೆಲ್ಲ ಫಿಶಿಂಗ್ ಮಾಡ್ತಾಯಿದ್ದಾರೆ. ಬಟ್ ಬೀಚ್ ಒಳಗಡೆ ಇಳಿಯೋದಕ್ಕೆ ಇಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ. ಆ್ಯಂಡ್ ಇವತ್ತು ಸೆಕೆಂಡ್ ಡೇ ಆಫ್ ಆರ್ ಮಲೇಷಿಯನ್ ಜರ್ನಿ. ಸೆಕೆಂಡ್ ಡೇ ಇವತ್ತು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಟೆಂಪಲ್ ಹೋಗಿದ್ವಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಟ್ಟೆಗಳೆಲ್ಲ ನೀಟಾಗಿ ಸೂಟ್ಕೇಸ್ಗೆ ಹಾಕಿ ಬರೀ ನಾಳೆ ಹಾಕೊಳ್ಳೋವಂಥ ಬಟ್ಟೆ ಮಾತ್ರ ಆಚೆ ಇಟ್ಟಿದ್ವಿ. ಯಾಕೆಂದರೆ ಬೆಳಿಗ್ಗೆ 5:30ಗೆ ಫ್ಲೈಟ್ ಇದೆ ಇನ್ನೂ ಒಂದು ಜಾಗಕ್ಕೆ. ಅದು 1 ಅವರ್ ಜರ್ನಿ. ಸೊ ಹಾಗಾಗಿ ಬೆಳಗ್ಗೆ ಏನೆಲ್ಲ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಬಂದು ಮತ್ತೆ ನಮಗೆ ಒಬ್ಬೊಬ್ರಿಗೆ
ಪರ್ ಪರ್ಸನ್ 10 kg ಅಷ್ಟೇ ಅಲೋ ಮಾಡೋದು. ಸೊ ಹಾಗಾಗಿ ನೀಟಾಗಿ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡಿಟ್ಟು ಈಗ ಡಿನ್ನರ್ ಮುಗಿಸ್ಕೊಳ್ಬೇಕು. ಡಿನ್ನರ್ ಮುಗಿಸ್ಕೊಳ್ಳೋದಕ್ಕೆ ಮುಂಚೆ ತುಂಬ ಬೇಗ ಆಗಿಬಿಡುತ್ತೆ ಅಂತ ಸುಮ್ಮನೆ ಹಾಗೆ ಇಲ್ಲಿ ವಾಕಿಂಗ್ ಬಂದಿದ್ವಿ. ಬೀಚ್ ಮುಂದೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ. ಆ್ಯಂಡ್ ನಮ್ಮನೆ ಸೂಪರ್ ಪವರ್ಗಳು ವಾಕಿಂಗ್ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಡಿನ್ನರ್ ಮುಗಿಸ್ಕೊಂಡು ಇವತ್ತು ಬೇಗ ಮಲ್ಕೊಂಡ್ರೆ ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಹಾಗಾಗಿ ಬೆಳಗ್ಗೆ ರೂಮ್ನ ವೆಕೇಟ್ ಮಾಡಿ ಏರ್ಪೋರ್ಟ್ಗೆ ಹೋಗಬೇಕು. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ. ಜಸ್ಟ್ ಈಗ ಮಲೇಷಿಯನ್ ಡಿಶ್ ಟ್ರೈ ಮಾಡೋ ಒಂದು ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಒಂದು 8 o'clock ಹಾಗೆ ಡಿನ್ನರ್ ಮುಗಿಸ್ಕೊಂಡು ಬೇಗ ಮಲ್ಕೊಳ್ಳೋಣ ಅಂತ. ಆ್ಯಂಡ್ ಇಲ್ಲಿ ಶಾಪ್ಸ್ ಎಲ್ಲ ತುಂಬ ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ. 8 o'clock ಮೇಲೆ ಇಲ್ಲಿ ಏನು ಊಟ ಏನೂ ಸಿಗೋದೇ ಇಲ್ಲ. ನಾವೇನೇ ಊಟ ಮಾಡ್ಕೊಳ್ತೀವಿ ಅಂದ್ರೂ 8 o'clock ಮುಂಚೆನೇ ಆರ್ಡರ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಇಲ್ಲಿ ನಮ್ಮಲ್ಲಿ ಇರೋ ಥರ ವೆಜ್ ಹೋಟೆಲು ನಾನ್ ವೆಜ್ ಹೋಟೆಲ್ ಅಂತೆಲ್ಲ ಇಲ್ಲ. ಯಾವುದೇ ಹೋಟೆಲ್ಗೆ ಹೋದ್ರೂ ನಾನ್ ವೆಜ್ ಇದ್ದೇ ಇರುತ್ತೆ ಇಲ್ಲಿ. ಸೊ ಇವತ್ತು ಒಂದು ಹೊಸ ಫುಡ್ ಮಲೇಷಿಯನ್ ರೆಸಿಪಿ ಟ್ರೈ ಮಾಡೋಣ ಅಂತ. ಆ್ಯಂಡ್ ಇಲ್ಲಿಗೆ ಬಂದಾಗಿಂದ ನಾನ್ ವೆಜ್ ತಿಂದೇ ಇರಲಿಲ್ಲ, ವೆಜ್ ತಿಂತಾಯಿದ್ವಿ. ಆ್ಯಂಡ್ ಇವತ್ತು ನಾನ್ ವೆಜ್ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಇನ್ ಮಲೇಷಿಯಾ. ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಇನ್ನು ಇಲ್ಲಿ ನಮ್ಮನೆ ಸೂಪರ್ ಪವರ್ಗಳು ವಾಕಿಂಗ್ಗೆ ಅಂತ ಹೊರಟರು. ಸೊ ಈಗ ಅವ್ರನ್ನ ಹುಡ್ಕೊಂಡು ನಾನು ಹೊರಟಿದ್ದೀನಿ. ಎಲ್ಲಿವರೆಗೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಈವ್ನಿಂಗ್ ಎಷ್ಟು ಹೆಲ್ತ್ ಕಾನ್ಷಿಯಸ್ ಇದೆ ಇಲ್ಲಿರೋರಿಗೆ ಅಂದರೆ ಜಾಗಿಂಗು ವಾಕಿಂಗು ಎಲ್ಲ ಆನ್ ಟೈಮ್ ಮಾಡ್ತಿರ್ತಾರೆ. ಎಸ್ 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 ಇಲ್ಲಿದ್ದಾರೆ ನಮ್ಮ ಸೂಪರ್ ಪವರ್ಸ್. ನಿಧಾನ ಅಲೆಗಳು ನೋಡಿ ಹೆಂಗ್ ಬರ್ತಾ ಇದೆ. ಟಿಶ್ಯೂ ಅವ್ರಿಗೆ ತಿನ್ನು ಕಂದ ತಿನ್ನು. ಪೇಪರ್ ಇಟ್ಕೊಡ್ರಿ ಕೆಳಗಡೆ. Diggers, this is the reach of line AK41. This is the reach of line AK61452 to Kuala Lumpur Tonga personal continuity aircraft as we are ready for departure. ಐ ಸಿ ಎಲ್ಲಿ ತೆಗಿಬಾರ್ದಂದ ಭಾರಿ ಓದೋರಂಗೆ. ಏನಿದೆ ಅದರಲ್ಲಿ? Cabin crew, armados and cross-check. Came out with this tagline, now everyone moves on. I hope we're making some of your dreams come true or making your life easier flying with AirAsia. Whatever it is, you're surrounded by amazing people who we call All-Stars. They'll look after you really well. Thanks for flying AirAsia. Have a great day. ಬಾಯ್ ಹೋಗ್ತಿದ್ದೀರಾ? ಹಾಯ್. ಯಾರೋ ಹೇಳಿದ್ದು? ಏನ್ ಚೆನ್ನಾಗಿದ್ಯಾ ನೀನು?
ஃபேமஸ். ஆமா, இந்தியால வருவானு. என்ன இங்க மலேசியால என்ன ஒரு எல்லா மதமும் சைனீஸ், முஸ்லிம், ஹிந்து ಎಲ್ಲ ಪ್ಲೇಯರ್ ಇರ್ತಾರೆ. ஆமா, எல்லா பேரும் இருக்காங்க. அதே மாதிரி ஃபுட்பாலும் அப்படிதான். ಫುಟ್ಬಾಲ್ ಮಗುಗೆ ಕಿವಿ ಚುಚ್ಚಿಬಿಟ್ಟು ಇಷ್ಟು ದೊಡ್ಡ ದೊಡ್ಡ ಓಲೆಲ್ಲ ಚಿನಿ ಈಗ ಕಿವಿಗೆಲ್ಲ ಚುಚ್ಚಿ ಓಲೆ ಎಲ್ಲ ಹಾಕಿ ಬೈತೆಲ್ಲ ಬಿಟ್ಟೆಲ್ಲ ಹಾಕಿ ಎಲ್ಲ ನೋಡ್ಬೇಕು. ಒಂದೇ ಸತಿ ಎಲ್ಲ ನೋಡ್ಬೇಕು ನಾನು. ಸೇಮ್ ಇವೆಲ್ಲ ಸಿಂಗಾಪುರ್, ಮಲೇಷಿಯಾ ಟು ಸಿಂಗಾಪುರ್. ಇರು ಪುಟ್ಟಣ. ಫುಲ್ ಹತ್ಬೇಕು ಇವಾಗ ಅಲ್ಲಿ. ಭಾರಿ ಒಳಗೆ ಊಟ ಹಾಕ್ತಾರೆ ಇಲ್ಲಿ ಅದಕ್ಕೆ. ಇಲ್ಲಿ ನನ್ನ ಮುಂದೆ ಕಾಣಿಸ್ತಾ ಇರೋದು ಭಗವಾನ್ ಶ್ರೀ ಮುರುಗನ್ ಅವರ ಭಾರಿ ಪ್ರತಿಮೆ. ಸುಮಾರು 42 ಮೀಟರ್ ಎತ್ತರದ ಈ ಪ್ರತಿಮೆ ವಿಶ್ವದಲ್ಲೇ ಅತಿ ದೊಡ್ಡ ಮುರುಗನ್ ಪ್ರತಿಮೆಗಳಲ್ಲಿ ಒಂದು. ಈಗ ನಾವು ಈ ಪ್ರಸಿದ್ಧ 272 ಮೆಟ್ಟಿಲುಗಳನ್ನ ಏರೋಣ. ಇಲ್ಲಿ ಈ ಮೆಟ್ಟಿಲುಗಳು ತುಂಬಾನೇ ಚಿಕ್ಕದು, ಹತ್ತೋದಿಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಆದ್ರೆ ಮೇಲೆ ಹೋದ್ಮೇಲೆ ಕಾಣುವಂತ ದೃಶ್ಯ ತುಂಬಾನೇ ಸುಂದರವಾಗಿದೆ. ಈಗ ನಾವು ಗುಹೆಯ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೈಸರ್ಗಿಕ ಕಲ್ಲಿನ ರಚನೆಗಳು ಮತ್ತೆ ದೇವಾಲಯ ತುಂಬಾನೇ ಸುಂದರವಾಗಿದೆ. ಇಲ್ಲಿ ತೈಪೂಸಂ ಹಬ್ಬವನ್ನ ಬಹಳ ದೊಡ್ಡ ಮಟ್ಟಿಗೆ ಆಚರಿಸ್ತಾರೆ. ಈ ದೇವಸ್ಥಾನ ಕೌಲಾಲಂಪುರ್ಗೆ ತುಂಬಾನೇ ಹತ್ತಿರದಲ್ಲಿದೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಅದನ್ನ ಆಫ್ ಮಾಡಿ ಮತ್ತೆ ಸರ್ ಏನಿದೆ ಬನ್ನಿ ಬನ್ನಿ. ನೋ ಎದುರಿಸಬಾರ್ದು.
See? ಒಟ್ನಲ್ಲಿ ಬಾಟು ಕೇವ್ಸು ಒಂದು ಅದ್ಭುತವಾದ ಸ್ಥಳ. ಪ್ರಕೃತಿ, ಧರ್ಮ ಮತ್ತು ಸಂಸ್ಕೃತಿ ಎಲ್ಲವೂ ಒಂದೇ ಜಾಗದಲ್ಲಿ. ನೀವು ಮಲೇಷಿಯಾಗ್ ಬಂದ್ರೆ ಈ ಜಾಗವನ್ನ ತಪ್ಪದೇ ಭೇಟಿ ಮಾಡಿ. ಅಂಡ್ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಕೀಪ್ ಎಕ್ಸ್ಪ್ಲೋರಿಂಗ್.